ಹಲೋ ಆಂಬುಲೆನ್ಸ್ ಬರ, ಇಲ್ಲೊಂದು ಎಮರ್ಜೆನ್ಸಿ. ಬಂಗಾರನವ್ರ ಮನೆ ಹತ್ರ ಆಂಬುಲೆನ್ಸ್ ಬರ್ಬೇಕಲ್ಲ, ಬೇಗ ಬೇಗ. ಹಾಂ, ಬೇಗ ಬನ್ನಿ. ಏನಂದ್ರು? ಬರ್ತಾರಂತೆ ಬಿರ್ನೆ. ಪುಟ್ಟಕ್ಕ ಅವ ಏನಾಯ್ತವ? ಅವ ಏನೂ ಆಗಿಲ್ಲವ, ಕಣ್ಬಿಡವ. ಅವ ಇಲ್ಲಿ ನೋಡವ. ಅಯ್ಯೋ ಪುಟ್ಟಕ್ಕ, ಅಯ್ಯೋ ಏನಾಯ್ತು ಪುಟ್ಟಕ್ಕಂಗೆ? ಅಯ್ಯೋ ಯಾಕೆ ಹಿಂಗ್ ಬಿದ್ದಾಳೆ ಪುಟ್ಟಕ್ಕ? ಯಾರಿಗೆ ಮಾಡಿದ್ದು? ಅದು ಆಶ್ರಮಕ್ಕೆ ಒಂದು ಚೆಕ್ ಮಾಡಬೇಕಾಗಿತ್ತು, ತಕೊಂಡಾಗ ಅದನ್ನ ಮರ್ತೋಗ್ಬಿಟ್ಟಿದೆ, ಅದಕ್ಕೆ ಬಂದ. ಯಾರಾದ್ರೂ ಹತ್ರ ಬಂದ್ರೆ ಅಯ್ಯೋ ಪಾಪಿ, ಎಂತ ಕೆಲಸ ಮಾಡ್ಬಿಟ್ಟೆ ಸಿಂಗಾರ. ಅಯ್ಯಯ್ಯೋ ಪುಟ್ಟಕ್ಕ, ನೀನ್ ಆಗ್ಲೇ ನನ್ ಜೊತೆ ಬರ್ತೀನಿ ಎಂದಾಗ್ಲೇ ನಾನು ನಿನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲಾಂದ್ರೆ ನಾನೇ ಮನೆ ಬಿಟ್ಟು ಹೋಗ್ಬಾರ್ದಾಗಿತ್ತು. ಎಂತ ಕೆಲ್ಸ ಆಯ್ತಲ್ಲ ಪುಟ್ಟಕ್ಕ. ನನ್ ಮನೆಗ್ ಬಂದು ನಿನ್ ಜೀವಕ್ಕೆ ಕುತ್ತಾಗಂಗಾಗೋಯ್ತಲ್ಲ ಪುಟ್ಟಕ್ಕ. ಅಯ್ಯೋ ಪುಟ್ಟಕ್ಕ, ಇನ್ನೊಂದು 5 ನಿಮಿಷ ಬಿಟ್ಟು ಅನ್ನಕ್ಕೆ ಹೋಗ್ಬರಲ್ಲ? ನೋ ವೆರಿ ಸಾರಿ. ಸ್ನೇಹ ತೀರ್ಕೊಂಡಿದ್ದಾರೆ. ಪುಟ್ಟಕ್ಕನ ಈ ಸ್ಥಿತಿಗೆ ನಾನೇ ಕಾರಣ. ಪುಟ್ಟಕ್ಕನ್ನ ನನ್ನ ಮನೆ ಕರೀದೆ ಹೋಗಿದ್ದಿದ್ರೆ ಅನಾಹುತಾನೆ ಆಯ್ತಿರ್ಲಿಲ್ಲ. ಸ್ನೇಹನ ಆತ್ಮಕ್ಕೆ ಶಾಂತಿ ಕೊಡ್ಸಕ್ ಹೋಗಿ ನನ್ನ ಜೀವದ ಗೆಲ್ತಿ ಜೀವಕ್ಕೆ ಕೂತಂದ್ಬಿಟ್ನಲ್ಲಪ್ಪ. ಆಯ್ತು, ಇಲ್ಲ ಪುಟ್ಟಕ್ಕಂಗೆ ಯೋನಾನ ಆದ್ರೆ ನಾನಂತೂ ಬರ್ತಿರಕ್ಕಿಲ್ಲ. ಅವ ನನ್ನಿಂದಾಗಿ ನನ್ನ ಸೊಸೆ ಪಿರಾಣ ಹೋಗೈತೆ. ಈಗ ನನ್ನಿಂದಾಗೆ ನನ್ನ ಜೀವದ ಗೆಳತಿ ಪುಟ್ಟಕ್ಕನ ಜೀವಕ್ಕೂ ಅಪಾಯ ಬಂದೈತೆ. ಅಯ್ಯೋ, ನಾನು ಎಂತ ಪಾಪಿ ಇರಬೇಡ. ನನ್ನಿಂದ ನೀವೆಲ್ಲ ಯಾಕೆ ನೋವು ಅನ್ಭವಿಸ್ಬೇಕು? ಬೇಡ. ಅಮ್ಮರೇ, ನಿಮ್ಮ ಬಾಯಿನಾಗ ಇಂಥ ಮಾತು ಬರಬಾರ್ದ್ರಿ. ಪುಟ್ಟಮ್ಮಿ ಗಟ್ಟಿಗಿತ್ತಿ, ಅವ್ಳು ಏನು ಆಗಕ್ಕಿಲ್ಲ, ಸಾವನ್ ಗೆದ್ದು ಬರ್ತಾಳವಳು. ಅತ್ತೆ, ನೀವೇ ಹಿಂಗ್ ಮಾತಾಡಿದ್ರೆ ನಮ್ಗೆಲ್ಲ ಧೈರ್ಯ ಹೇಳೋರು ಯಾರು? ಇಲ್ಲ ಸಹನ, ನನ್ನವರೆಲ್ಲರೂ ನನ್ನ ಬಿಟ್ಟು ಹೋಯ್ತಾರೆ ಅಂದ್ರೆ ನಂಗೆ ಅದನ್ನ ತಡ್ಕೊಳಕ್ಕೆ ಆಗಕ್ಕಿಲ್ಲ ಕಣವ. ನನ್ನ ಪುಟ್ಟಕ್ಕಂಗೆ ಏನೂ ಆಗ್ಬಾರ್ದು. ನನ್ನ ಪುಟ್ಟಕ್ಕ ನನ್ನ ಬಿಟ್ಟು ಹೋಗ್ಬಾರ್ದು. ಪುಟ್ಟಕ್ಕ
ಹಂಗೆಲ್ಲ ಏನೂ ಆಗಿಲ್ಲವ, ನೀನು ಸಮಾಧಾನ ಮಾಡ್ಕೊ. ಪುಟ್ಟವ ನಮ್ಮನ್ನು ಬಿಟ್ಟೋಗಕ್ಕೆ ಸಾಧ್ಯನೇ ಇಲ್ಲ. ಅಮ್ಮರೇ, ಅವಳು ನನ್ ಏರ್ಸಾಗ್ ಬಂದಿದ್ದಕ್ಕೆ ತಾನೆ ನೀವ್ ಯಾರು ಅವಳನ್ನ ತಡೆಯದೆ ಇದ್ದಿದ್ದು. ಅದ್ರಿಂದೇ ಅಲ್ವೇ ನಮ್ ಪುಟ್ಟಕ್ಕಂಗೆ ಹಿಂಗೆಲ್ಲ ಆಗಿದ್ದು. ಗೆಳ್ತಿರು ಅಂದ್ರೆ ಜೀವಕ್ಕೆ ಒಡವರು ಅಂತಾರೆ, ಆದ್ರೆ ನಾನ್ ನನ್ ಗೆಳ್ತಿ ಜೀವನೇ ತೆಗಿಯಂಗ ಆಗ್ಬಿಡ್ತೆ. ಅವಳ ಜೊತೆ ನಾ ಹುಟ್ಟಿದಕ್ಕೆ ಅಲ್ವೇ ನನಗೆ, ನಮ್ಮ ಮನೆಯವ್ರಿಗೆ, ಎಲ್ರಿಗೂ ಹಿಂಗ ಆಯ್ತಿರೋದು. ಅವಳಿಂದ ಮಗ್ಳಂತ ನನ್ನ ಸೊಸೆನ್ ಕಳ್ಕೊಂಡೆ. ಈಗ ತಾಯಿ ಅಂತ ನನ್ನ ಗೆಳ್ತಿನ ಕಳ್ಕೊಳಕ್ ಹೊಂಟೀನಿ. ಯಾಕೆ ನನ್ಗಿಂತ ಶಿಕ್ಷೆ